ನಮಸ್ಕಾರ ನಮಸ್ಕಾರ ಸರ್, ಇದೀಗ ಮಠಾಧಿಪತಿಗಳ ಸುತ್ತ ರಾಜಕಾರಣ ನಡೀತಾ ಇದೆ. ಸಿಎಂ ಯಾರಾಗ್ಬೇಕು, ಡಿಸಿಎಂ ಯಾರಾಗ್ಬೇಕು, ಯಾರು ಏನಾಗ್ಬೇಕು ರಾಜಕಾರಣದಲ್ಲಿ ಅನ್ನೋದನ್ನ ಮಠಾಧಿಪತಿಗಳೇ ನಿರ್ಧಾರ ಮಾಡ್ತಾರಾ ಎನ್ನುವ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಹಾಗೆ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಇನ್ನ ಈ ಒಂದು ಅಭಿಪ್ರಾಯವನ್ನ ನನ್ನ ಪ್ರಕಾರ ವ್ಯಕ್ತಪಡಿಸೋದಾದ್ರೆ, ಹೈಕಮಾಂಡ್ ಯಾಕೆ ಬೇಕು, ಡಿಸಿಎಂ ಯಾರಾಗ್ಬೇಕು, ಸಿಎಂ ಯಾರಾಗ್ಬೇಕು ಅನ್ನೋದನ್ನ ಮಠಾಧಿಪತಿಗಳೇ ತೀರ್ಮಾನ ಮಾಡೋದಾದ್ರೆ ಹೈಕಮಾಂಡ್ ಯಾಕೆ ಬೇಕು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ತಾ ಹೋಗೋದಾದ್ರೆ ಸರ್? ನೋಡಿ, ನಮ್ಗೆ ಪ್ರಜಾತಂತ್ರ ಬಂದಾಗ, ನಾವು ಸಂವಿಧಾನವನ್ನು ಮಾಡಿದಾಗ ಸೆಕ್ಯುಲರಿಸಂ ಅನ್ನೋ ಪದ ನಮ್ಮ ಪ್ರಿಯಂಬಲ್ ಅಲ್ಲೂ ಬಂದಿದೆ. ಹಾಗೂ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ನಮ್ಮ ಇಡೀ ಸಂವಿಧಾನ ಪ್ರೀತ್ಸ್ ಜಾತ್ಯತೀತ ಅಂದ್ರೆ ಸೆಕ್ಯುಲರಿಸಂ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಫೌಂಡಿಂಗ್ ಫಾದರ್ಸ್ ಮುಂದೆ ಎರಡು ತರ ಒಂದು ಗೊಂದಲಗಳಿತ್ತು ಅವಾಗ. ಸೆಕ್ಯುಲರಿಸಂ ಅಂದ್ರೆ ವೆಸ್ಟರ್ನ್ ಸೆಕ್ಯುಲರಿಸಮ್. ವೆಸ್ಟರ್ನ್ ಸೆಕ್ಯುಲರಿಸಂ ಏನ್ ಹೇಳುತ್ತೆ, ರಾಜಕೀಯ ಮತ್ತೆ ನಿಮ್ಮ ಧರ್ಮನ ಸಪರೇಟ್ ಇಡಿ, ಚರ್ಚ್ ಇಸ್ ಡಿಫರೆಂಟ್ ಫ್ರಮ್ ಪಾಲಿಟಿಕ್ಸ್ ಅಂತ ಏನು ವೆಸ್ಟರ್ನ್ ಸೆಕ್ಯುಲರಿಸಂ ಅಲ್ಲಿದೆ ಅದು. ಆದ್ರೆ ಆವತ್ತಿನ ನಮ್ಮ ಫೌಂಡಿಂಗ್ ಫಾದರ್ಸ್ ಆದ ಜವಾಹರ್ಲಾಲ್ ನೆಹರು ಏನ್ ಹೇಳಿದ್ರು ಅಂದ್ರೆ, ಇಲ್ಲ, ವೆಸ್ಟರ್ನ್ ಸೆಕ್ಯುಲರಿಸಂ ನಮ್ಗೆ ಈ ಘಟ್ಟದಲ್ಲಿ ಸೂಟ್ ಆಗಲ್ಲ, ನಾವು ಬಹಳಷ್ಟು ನಮ್ಮ ಧರ್ಮಗಳಲ್ಲಿ we need to bring reforms. ಈ ರಿಫಾರ್ಮ್ಸ್ ತರೋಕೋಸ್ಕರ ನಾವು ನೆಹರುವಿಯನ್ ಸೆಕ್ಯುಲರಿಸಂ ಅಂದ್ರೆ there is place for politics in ಧರ್ಮ ಮತ್ತೆ ಅದೆಲ್ಲ ನೋಡ್ಕೋಬೇಕು. ಆದರೆ ಆ ಧರ್ಮದಲ್ಲಿರುವ ನ್ಯೂನ್ಯತೆಗಳನ್ನ ಕರೆಕ್ಟ್ ಮಾಡಿ ಅದಕ್ಕೊಂದು ಹಿಂದೂ ಕೋಡ್ ಬಿಲ್ಲು ಆತರ ಕೊಡೋದಕ್ಕೆ ಮಾತ್ರ ಹೊರತು ಎಲ್ಲೂ ಧರ್ಮ ಹಾಗೂ ಈ ರಾಜಕೀಯ ಮಿಕ್ಸ್ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಇವತ್ತೇನಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ನಾವು ಆ ನೆಹರುವಿಯನ್ ಸೆಕ್ಯುಲರಿಸಂ ನ ಅವ್ರು ಯಾತಕ್ಕಾಗಿ ನೆಹರುವಿಯನ್ ಸೆಕ್ಯುಲರಿಸಂ ಮಾಡ್ತಾರೆ ಅದನ್ನ ಬಿಟ್ಬಿಟ್ಟು ಧರ್ಮ ಮತ್ತೆ ರಾಜಕೀಯ ಒಂದಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಾವೊಂದು ಸೆಕ್ಯುಲರಿಸ್ಟ್ ಕಂಟ್ರಿ ಆದಾಗ ಇದಕ್ಕೆ ಆಸ್ಪಾದನೆ ಕೊಡಬಾರ್ದು. ಯಾಕಂದ್ರೆ ಇವರು ರಾಜಕೀಯ ನಾಯಕರು, ಅವರು ಧರ್ಮದ ನಾಯಕರು. ಧರ್ಮದ ನಾಯಕರು ಯಾವಾಗ ರಾಜಕೀಯದಲ್ಲಿ ಪ್ರವೇಶ ಮಾಡ್ತಾರೋ ಗೊಂದಲಗಳು ಸೃಷ್ಟಿ ಆಗ್ತವೆ. ಅದೇ ರೀತಿ ಯಾವಾಗ ರಾಜಕೀಯ ನಾಯಕರು ಧರ್ಮದೊಳಗಡೆ ಹೋಗ್ತಾರೋ ಅವಾಗ್ಲೂ ಗೊಂದಲಗಳು ಸೃಷ್ಟಿ ಆಗ್ತದೆ. ಈ ಥಿನ್ ಲೈನ್ ನ ಬಹಳ ಕ್ಲಿಯರ್ ಆಗಿ ನಾವು ಬಹಳಷ್ಟು ವರ್ಷಗಳಿಂದ ಇದನ್ನ ಕಾಪಾಡ್ಕೊಂತ ಬರ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಮೊನ್ನೆಯಿಂದ ನೋಡ್ತಾ ಇದ್ರೆ ಸ್ವಲ್ಪ ಸಮುದಾಯಗಳ ಸ್ವಾಮೀಜಿಗಳು ನಮ್ಮೂರ್ ಚೀಫ್ ಮಿನಿಸ್ಟರ್ ಆಗ್ಲಿ. ಆದರೆ ಈ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯಗಳಲ್ಲಿ ನೂರಾರು ಮಠಗಳಿದಾವೆ, ನೂರಾರು ಪಂಗಡಗಳಿದಾವೆ, ನೂರಾರು ಸ್ವಾಮೀಜಿಗಳಿದಾವೆ. ಪ್ರತಿಯೊಂದು ಸ್ವಾಮೀಜಿಗಳು ನನ್ನ ಪಂಗಡವರು ಆಗ್ಲಿ ನನ್ನ ಜಾತಿಯವರಾಗ್ಲಿ ಮುಖ್ಯಮಂತ್ರಿ ಅಂದ್ರೆ ಇನ್ನು MLA ಗಳು ಯಾಕ್ಬೇಕು, CLP ಅಂತ ಲೆಜಿಸ್ಲೇಟಿವ್ ಪಾರ್ಟಿ ಯಾಕ್ಬೇಕು, ಇನ್ನು ಸಂವಿಧಾನ ಯಾಕ್ಬೇಕು, ಯಾವ್ದೋ ಒಂದು ಧರ್ಮ ಗ್ರಂಥ ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರನೇ CM ಎಲ್ಲರನ್ನೂ ಮಾಡ್ಬೋದಾಗಿತ್ತಲ್ವಾ. ಅದಕ್ಕಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ಥಿನ್ ಲೈನ್ ನ ಈ ಧಾರ್ಮಿಕ ನಾಯಕರು ದಾಟಬಾರ್ದು, ಧಾರ್ಮಿಕ ಗುರುಗಳು ದಾಟಬಾರ್ದು, ಹಾಗೂ ರಾಜಕೀಯ ಗುರುಗಳನ್ನ ಅವ್ರನ್ನ ದುರುದ್ದೇಶವಾಗಿ ಅವ್ರನ್ನ ಉಪಯೋಗಿಸ್ಕೋಬಾರ್ದು. ಸೊ ಈ ತರ ಆಗೋದ್ರಿಂದ ಬಹಳಷ್ಟು ಗೊಂದಲಗಳಾಗ್ತವೆ. ಇವ್ರಾದ್ಮೇಲೆ ಮತ್ತೆ ಅಲ್ಲಿ ಶ್ರೀಶೈಲ ಮಠದ ಸ್ವಾಮೀಜಿ ಹೇಳಿದ್ರು ಲಿಂಗಾಯತರು ಆಗ್ಬೇಕು ಅಂತ. ಬರೀ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು ಆಗ್ತಾ ಇದ್ರೆ ಬೇರೆ ಜಾತಿಗಳವರೆಲ್ಲ ನೂರಾರು ಜಾತಿಗಳಿದಾವೆ OBCಗಳೆಲ್ಲ, ಅವ್ರಿಗೆ ಇಲ್ಲಿವರೆಗೂ ಚೀಫ್ ಮಿನಿಸ್ಟರ್ ಚಾನ್ಸಸ್ ಸಿಕ್ಕಿಲ್ಲ. ದಲಿತರಿಗಂತೂ ಇಲ್ಲಿವರೆಗೂ ಸಿಕ್ಕೇ ಇಲ್ಲ. ಸೊ ಅವರೆಲ್ಲ ಸ್ವಾಮೀಜಿಗಳನ್ನ ಕೂಗೆ ಕೊಡು, ನಮ್ ಸಮಾಜಕ್ಕೆ ಬೇಕು, ನಮ್ ಸಮಾಜಕ್ಕೆ ಬೇಕು ಅಂದ್ರೆ ಇದು ಎಲ್ಲೋ ಒಂದು ಒಳ್ಳೆ ಲಕ್ಷಣ ಅಲ್ಲ. ಈ ಪ್ರೆಸಿಡೆಂಟ್ ನ ನಾವು ಇದನ್ನ ಸ್ವಲ್ಪ ದೂರ ಇಡ್ಬೇಕು. ನನಗೆ ಬಹಳ ಖುಷಿ ಆಯ್ತು. ಜಸ್ಟ್ ಈಗ ನಾನು ಶಿವಕುಮಾರ್ ಅವರ DK ಶಿವಕುಮಾರ್ ನಮ್ಮ ಅಧ್ಯಕ್ಷರ ಒಂದು ಹೇಳಿಕೆ ನೋಡಿದೆ. ಇವು ಯಾವ ಸ್ವಾಮೀಜಿಗಳನ್ನ ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ನಮ್ದೇನಾಯ್ತು ನಾವು ನೋಡ್ಕೊಂತೀವಿ ಅಂತಾನು ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತ ನಾನು ಅನಿಸಿಕೆ. ಮೇಡಮ್, ದಿಸ್ ಇಸ್ ಮೈ ಇನಿಷಿಯಲ್ ಕಾಮೆಂಟ್ಸ್ ಫಾರ್ ದಿಸ್. ಪ್ರಕಾಶ್ ಅವರೇ, ಆಕ್ಚುಲ್ ಆಗಿ ಈ ಧರ್ಮ ಕಾರಣ ಅಂತ ಹೇಳಿದ್ರೆ ಅಥವಾ ರಾಜಕಾರಣ ಅಂತ ಹೇಳಿದ್ರೆ, ಹಾಗಾದ್ರೆ ರಾಜಕಾರಣಕ್ಕೆ ರಾಜ್ಯಾಧಿಪತಿ ಅಂತ ನಾವ್ ಏನ್ ಹೇಳ್ತೇವೆ, ರಾಜನಾಗಿರ್ತಕ್ಕಂಥವನಿಗೆ ಒಂದು ಧರ್ಮಾಧಿಪತಿ, ಧರ್ಮ ಪೀಠಾಧಿಪತಿ ಅಂತ ನಾವ್ ಏನ್ ಹೇಳ್ತೇವೆ, ಅವರಿಗೆ ಸಲಹೆ ಮತ್ತೆ ಸೂತ್ರಗಳನ್ನು ಕೊಡ್ತಕ್ಕಂತ ಒಂದು ಅಧಿಕಾರ, ಅಥವಾ ನಾವು ಸೆಕ್ಯುಲರ್ ಇರಬಹುದು ನಮ್ಮ ದೇಶದಲ್ಲಿ, ಆ ರೀತಿಯಾದಂತಹ ಒಂದು ಲಿಬರ್ಟಿ ಇರೋದಿಲ್ವಾ ಇನ್ ಜನರಲ್? ಜನರ ಒಳಿತಿಗಾಗಿ, ರಾಜ್ಯದ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ ಅವ್ರು ಏನ್ ಬೇಕಂದ್ರೂ ಕೊಡ್ಬೋದಾದ್ರೆ ಇದೇನು ಈಸ್ ಆಲ್ಸೋ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಆಫ್ ದಿ ಸ್ಟೇಟ್ ಅಲ್ವಾ. ಈ ರಾಜ್ಯದ ಒಬ್ಬ ಸದಸ್ಯನಾಗಿ
ಅವ್ರು ಕೊಡ್ಬೋದು. ಆಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಸಮುದಾಯದ ಗುರುಗಳಾಗಿರೋದ್ರಿಂದ, ಆಮೇಲೆ ಅವರು ಪರತ್ಯಾಗ ಎಲ್ಲಾ ತ್ಯಾಗ ಮಾಡಿ ಬಂದಿರೋದ್ರಿಂದ ಅವ್ರಿಗೆ ಏನು ಏನಂತೀವಿ, ಅವ್ರದ್ದೇನು ಅಜೆಂಡಾ ಇಲ್ಲದೆ ಇರೋದಕ್ಕೆ ಅವ್ರು ಕೊಡ್ಬೋದು. ಆಮೇಲೆ ಯಾವ್ದಕ್ ಕೊಡ್ಬೋದು ಅಂದ್ರೆ ರಾಜ್ಯದ ಒಳಿತಿಗಾಗಿ ಕೊಡ್ಬೇಕು, ಸಮಾಜದ ಒಳಿತಿಗಾಗಿ ಕೊಡ್ಬೇಕು, ಕನ್ನಡ ನಾಡಿನ ಜನರ ಒಳಿತಿಗಾಗಿ ಕೊಡ್ಬೇಕು ಹೊರತು ನನ್ನ ಸಮುದಾಯ ಒಳಿತಿಗಾಗಿ ಕೊಟ್ರೆ ಇನ್ನು ನೀವು ಒಂದು ಸಮುದಾಯಕ್ಕೆ ಸೀಮಿತ ಆಗ್ತಿರಲ್ವಾ ಸ್ವಾಮೀಜಿಗಳು. ಒಂದು ಸಮುದಾಯಕ್ಕೆ ಯಾವತ್ತೂ ಸ್ವಾಮೀಜಿಗಳು ಸೀಮಿತ ಆಗ್ಬಾರ್ದು. ಅವ್ರು ಒಂದು ಸಮಾಜದ ಸ್ವಾಮೀಜಿ ಆದ್ರೂ ಈಸ್ ಎ ಧರ್ಮಗುರು ಫಾರ್ ಆಲ್ ಅಂತ ನನ್ನ ಅನಿಸಿಕೆ. ಅಂದ್ರೆ ಈ ಏನು ಸರ್ವೇ ಜನೋ ಸುಖಿನೋ ಭವಂತು ಅಂತ ಏನು, ಅದು ನಮ್ಮ ಧರ್ಮ ಪರಿಕಲ್ಪನೆಯ ಮತ್ತು ನಮ್ಮ ಧ್ಯೇಯ ವಾಕ್ಯ ಅಂತ ನಾವು ತಿಳಿದುಕೊಳ್ಳೋಣ. ನಮ್ಮ ಸನಾತನ ಧರ್ಮದಲ್ಲಿ ಮತ್ತೆ ವೇದೋಪನಿಷತ್ತುಗಳಲ್ಲಿ ಬಂದಿರತಕ್ಕಂತ ಒಂದು ಇದಿರುತ್ತೆ. ಆದ್ರೆ ಯಾರೋ ಒಂದು ಮಠಾಧಿಪತಿ ಈ ರೀತಿಯಾದಂತಹ ಒಂದು ಮಾತು ಹೇಳಿದಾಗ ಅದು ಅದರಲ್ಲಿ ಒಳಿತು ಇಲ್ಲ ಅಂತ ಹೇಳ್ತಿರೋ ಅಥವಾ ಒಳಿತು ಇದೆ ಅಂತ ಹೇಳ್ತಿರೋ? ಈಗ ನನ್ನ ಸಮುದಾಯಕ್ಕೆ ಬೇಕು ಅಂದ್ರೆ ಒಳಿತ ಕಾಣಿಸ್ತಾ ಇಲ್ಲ ನಿಮ್ಗೆ. ನನ್ನ ಸಮುದಾಯದಲ್ಲೂ ಸಮರ್ಥರಾಗಿರೋರಿದ್ದಾರೆ. ನಿಮ್ಮ ಪ್ರಾಸೆಸ್ ಏನಿದೆ ಆ ಪ್ರಾಸೆಸ್ ಪ್ರಕಾರ ಅವ್ರಿಗೂ ಒಂದು ಚಾನ್ಸ್ ಕೊಡಿ ಅನ್ನೋದ್ರಲ್ಲಿ ಏನ್ ತಪ್ಪಿಲ್ಲ. ನಾನೇನ್ ಅದ್ರ ಬಗ್ಗೆ ಏನಿಲ್ಲ. ಆಸ್ಪಿರೇಷನ್ ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡ್ತೀವಿ ಸರ್, ಆಸ್ಪಿರೇಷನ್ ಇರೋದು ತಪ್ಪಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಎಷ್ಟೇ ಹೇಳಿ ದೂ ಅವರ್ ಕಂಟ್ರಿ ಇಸ್ ವೆರಿ ಸೆಕ್ಯುಲರ್, ಆಫ್ ಕೋರ್ಸ್ ನಮ್ಮ ಸಂವಿಧಾನ ಆ ರೀತಿ ಇದೆ. ನಾವು ಎಷ್ಟೇ ಜಾತ್ಯತೀತ ರಾಷ್ಟ್ರ, ಎಷ್ಟೇ ಜಾತ್ಯತೀತ ಪರಿಕಲ್ಪನೆಯಲ್ಲಿ ಇದ್ದರೂ ಕೂಡ ಇದು ಈ ಸನಾತನ ಧರ್ಮದ ನೆಲೆಗಟ್ಟಿನಲ್ಲಿ ಇವತ್ತು ನಮ್ಮ ದೇಶದ ರಾಜಕಾರಣ ಯಾವ ಒಂದು ಇದರಲ್ಲಿ ಸೂತ್ರಗಳು ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಧರ್ಮಪೀಠಗಳು ಅದರ ಮೇಲೆ ಒಂದು ರೀತಿಯಾದಂತಹ ಒಂದು ಅಧಿಕಾರವೋ ಆಧಿಪತ್ಯವೋ ಚಲಾಯಿಸ್ತಕ್ಕಂತ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಪರಿಕಲ್ಪನೆ. ಅದಕ್ಕೆ ನೀವೇನಂತೀರಿ? ನೋಡಿ, ಈಗ ವಿದ್ಯಾರಣ್ಯರು ಬಂದ್ಬಿಟ್ಟು ಆ ಕಾಲದಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಈ ಏನು ಈ ಫಾರಿನ್ ಕಿಂಗ್ಸ್ ಬಂದ್ಬಿಟ್ಟು ನಮ್ಮ ಮೇಲೆ ದಾಳಿಗಳು ಮಾಡ್ತಾ ಇದ್ರು. ಒಂದು ಹಿಂದೂ ರಾಜ್ಯ ಬೇಕು ಅಂತ ಹಕ್ಕಾಪುಕ್ಕ ನಡೆದ್ಬಿಟ್ಟು ಅದೇ ರೀತಿ ಮುಂದಿನ ಕಾಲದಲ್ಲಿ ಚಾಣಕ್ಯ ಬಂದ್ಬಿಟ್ಟು ಚಂದ್ರಗುಪ್ತ ಮೌರ್ಯ ಹಿಡಿದು ಅದು ಸಮಾಜದ ಒಳ್ಳೆ ಪರಿಕಲ್ಪನೆ ಇದೆ. ಚಾಣಕ್ಯ ಹೇಳ್ತಾನೆ, ಚಂದ್ರಗುಪ್ತ ಹೇಳ್ತಾನೆ ಬನ್ನಿ ಮಗಧ ಸಾಮ್ರಾಜ್ಯದ ಸಿಂಹಾಸನ ಏರಿ ಅಂತ ಹೇಳಿದ್ರೆ ಚಾಣಕ್ಯ ಹೇಳ್ತಾನೆ ಇಲ್ಲ, ನಾನು ಗುಡಿಸಲಿನಲ್ಲಿ ಇರ್ತೇನೆ ಅಂತ ಹೇಳ್ತಾನೆ. ಓಕೆ ಅದು ಸರ್, ಖಂಡಿತ ಲೈನ್ ಅಲ್ಲಿ ಇರಿ. ಹಾಗೆ ಇನ್ನೊಬ್ರು ಅತಿಥಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ.